ಮುಂದಿನ ನಿಲ್ದಾಣ ಮಹಾಕವಿ ಕುವೆಂಪು ರಸ್ತೆ. Next station is Mahakavi Kuvempu Road. ಬಾಗಿಲಿನಿಂದ ದೂರವಿರಿ ಹಾಗೂ ಪ್ರಯಾಣಿಕರು ರೈಲು ಹತ್ತಲು ಸಹಕರಿಸಿ. Stand away from the doors to allow passengers to board the. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅದೇ ಮೆಟ್ರೋಗೆ ಹೋಗಿ ನನ್ನ ಅಕ್ಕನ ಮಗಳು ಬಂದಿದ್ಲು ಡೆಲ್ಲಿಯಿಂದ. ಅವಳಿಗೆ ಆರ್ಡ್ರ್ ಕೊಡೋದಿತ್ತು. ಹೋಗಿ 4 ದಿನ ಉಳಿದು ಬಂದಿದೆ. ಮತ್ತು ಅವರಿಗೆ ಇದು ಬೇಕು, ಕರ್ಚಿಕಾಯಿ ಎಲ್ಲ ಬೇಕು ಅಂತ ಮತ್ತೆ ಕೊಡ್ಲಿಕ್ಕೆ ಹೋಗಿದ್ದೆ. ಕರ್ಚಿಕಾಯಿ, ಒಬ್ಬಟ್ಟು, ಲಾಡು ಮತ್ತು ಅದು ಬಾಲುಷಾ ಕೊಡ್ಲಿಕ್ಕೆ ಹೋಗಿದ್ದೆ. ಹಾಗೆ ಕೊಟ್ಟು ಬಂದು ಮನೆಗೆ ಇದು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ. ಅದಂದರೆ ಮೆಟ್ರೋದಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು. ಯಾಕಂದರೆ ನಮಗೆ ಇಷ್ಟು ದಿನ ನಾನು ಮೆಟ್ರೋದಲ್ಲಿ ಅಂದರೆ ಯಾರ ಜೊತೆಗಾದರೂ ಹೋಗ್ತಿದ್ದೆ, ಒಬ್ಬಳೇ ಹೋಗ್ತಾ ಇಲ್ಲಾಗಿದೆ. ಆದರೆ ಇವತ್ತು ನಾನು ಒಬ್ಬಳೇ ಹೋಗಿ ಅದನ್ನೆಲ್ಲ ಕೊಟ್ಟು ಬಂದೆ. ಯಾಕಂದರೆ ಮೆಟ್ರೋ ತುಂಬ ಒಳ್ಳೆಯದು. ಅದರಿಂದ ಮತ್ತು ಬೇಗ ಹೋಗಿ ಕೊಟ್ಟು ಬರ್ಬೋದು. ಅದು ನೆಲಮಂಗಲ ಹೋಗಿದ್ದೆ ಕೊಡಲಿಕ್ಕೆ. ಅಲ್ಲಿ ಕೊಟ್ಟು ಮತ್ತು ರಿಟರ್ನ್ ಬಂದೆ. ನಿಜವಾಗ್ಲೂ ಹೌದು, ಮೆಟ್ರೋ ತುಂಬ ಪ್ರಯೋಜನಕಾರಿಯಾಗಿದ್ದು. ಅದನ್ನೆಲ್ಲ ಕೊಟ್ಟು ಬಂದೆ. ಅಲ್ಲಿ ಒಂದು ರಾತ್ರಿ ಉಳಿದೆ. ಮತ್ತು ಬೆಳಗ್ಗೆ ಮತ್ತೆ ಮೆಟ್ರೋಗೆ ಹತ್ತಿ ಮತ್ತೆ ರಿಟರ್ನ್ ಬಂದೆ ಮನೆಗೆ. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ಇದು ರೊಟ್ಟಿ ಅನ್ನದ ಜೊತೆ ಎಲ್ಲ ಚೆನ್ನಾಗಾಗುತ್ತೆ. ಮೊಟ್ಟೆ ಬೇಯಿಸಿದ್ದೀನಿ, ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ರೊಟ್ಟಿ ಮಾಡೋದನ್ನು ನೋಡುವ. ನಿನ್ನೆದು ಅನ್ನ ಉಳಿದಿತ್ತು. ಈ ರೊಟ್ಟಿ ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ಯಾಕಂದರೆ ನಿನ್ನೆ ಅನ್ನ ತುಂಬ ಉಳಿದಿದ್ದರೆ ಇದು ಅನ್ನ, ಕಾಯಿ ತುರಿ ಮತ್ತು ಉಪ್ಪು ಹಾಕಿದ್ದೀನಿ. ಮಾಡ್ಬೋದು ನೋಡಿ. ಅನ್ನ ಮತ್ತು ಕಾಯಿ ತುರಿ ಇದು ಈಗ ಅದಕ್ಕೆ ರವೆ ಹಾಕ್ತಾ ಇದ್ದೀನಿ, ಸುಜ್ಜಿ ರವೆ ಮಾಡಬೇಕು. ಇದು ಚಟ್ಪಟ್ ಅಂತ ಆಗೋ ರೊಟ್ಟಿ. ಇದು ಮುಂಬ್ರೆ ಥರ, ಮುಂಬ್ರೆ ಅದು ರೊಟ್ಟಿ ಅಂದರೆ ಮುಂಬ್ರೆ, ದಪ್ಪ ಮುಂಬ್ರೆ ಥರ ಮಾಡ್ತೀವಿ ನಾವು. ಚೆನ್ನಾಗಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತೀವಿ. ರೆಡಿ ನೋಡಿ. ಬೆಂಡೆಕಾಯಿ ಪಲ್ಯ ಜೊತೆಗೆ ನಾನು ರೊಟ್ಟಿ ತಿಂತಾ ಇದ್ದೀನಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ದಯವಿಟ್ಟು ಬಾಗಿಲಿನಿಂದ ಸ್ವಲ್ಪ ದೂರ